ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಸುಮಾರು 45 ವರ್ಷದ ಹಿಂದಿನ ಫ್ಯಾನ್ನ ರೀವೈಂಡಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಕಾಯಿಲ್ನೇನೋ ಹೊಡ್ಕೊಂಡು ಒಂದನ್ನು ಅಳತೆಗೆ ತಕ್ಕಷ್ಟು ಕಾಯಿಲ್ನ ಹೊಡ್ಕೊಂಡು ಅಷ್ಟೇ ಟರ್ಮ್ಸ್ಗಳನ್ನ ಹೊಡ್ಕೊಬೇಕಲ್ವ. ಕಾಯಿಲ್ನ ಹೊಡೆದಾದ್ಮೇಲೆ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡ್ತಾ ಹಾಗೆ ಎಲ್ಲ ಕಾಯಿಲ್ಗಳನ್ನು 6 ಕಾಯಿಲ್ನ ಎಕ್ಸ್ಟ್ರಾ ಹೊಡ್ಕೊಂಡು ಒಂದು ಕಾಯಿಲ್ಗೆ ಬೇಕಾಗಿರುವುದು 8 ಕಾಯಿಲ್ಗಳು. ಆ 8 ಕಾಯಿಲನ್ನು ಸಹ ನಾನು ಹೊಡೆದಿಟ್ಕೊಂಡಾದ್ಮೇಲೆ ಒಂದೊಂದೇ ಕಾಯಿಲ್ನ ಏರಿಸ್ಕೊತಾ ಬಂದೆ. ಏರಿಸ್ಕೊಂಡು ಬಂದಂಗೆ ಎಲ್ಲ ಕಾಯಿಲ್ಗಳು ಮುಗಿತಾ ಬಂತು. ಮುಗಿದಾದ್ಮೇಲೆ ಎಲ್ಲ ಕಾಯಿಲ್ಗಳಿಗೂ ಪೊಲಾರಿಟಿನ ನೋಡಿಕೊಂಡು ನಾನು ಮೌಂಟ್ ಮಾಡ್ಕೊಬೇಕು. ಯಾಕೆ ಅಂದರೆ ಒಂದಕ್ಕೊಂದು ಎಲ್ಲೂ ಜೈಂಟ್ ಆಗ್ದಂಗೆ ಇರಲಿ ಅಂತ ಅಂದ್ಬಿಟ್ಟು ಮಿಲ್ಯಾಕ್ಸ್ನೂ ಸಹ ಹಾಕ್ಕೊತ ದಾರನ ಕಟ್ಕೊತಾನೂ ಸಹ ಬಂದೆ. ಬತ್ತಾ ದಾರ ಎಲ್ಲ ಫಿನಿಶ್ ಆಗ್ತಾ ಬಂತು. ಒಂದು ಕಾಯಿಲು ಒಂದು ವೈರನ್ನು ಯಾವುದು ಒಂದಕ್ಕೂ ಗೊತ್ತಾಗ್ದಂಗೆ ಮೌಂಟ್ ಮಾಡಿರ್ತೀವಲ್ಲ, ಹಾಗಾಗಿ ಮೇಲ್ಗಡೆ ಕಾಟನ್ ಟೇಪ್ನ ನೀಟಾಗಿ ಹೊಡಿತಾ ಬಂದೆ. ಕಾಟನ್ ಟೇಪ್ ಹೊಡೆದಂಗೆ ಟೈಟಾಗಿ ಬಿಗ್ಗೆಗೆ ಎಳೆದು ಕಾಟನ್ ಟೇಪ್ನ ಕಟ್ಕೊತಾ ಬಂದೆ. ಕಟ್ಟದಾದಮೇಲೆ ಒಂದು ಕಡೆ ಕಾಟನ್ ಟೇಪ್ ಹೊಡೆದು ಆಗೋಯ್ತು ಆಲ್ರೆಡಿ. ನೋಡ್ತಾ ಇರ್ಬೋದು ನೀವು, ಒಂದು ಕಡೆ ಫುಲ್ ಫಿನಿಶಿಂಗ್ ಆಗೋಯ್ತು. ಇದಕ್ಕೆ ಒಂದು ಲೈಕ್ ಮಾಡಲೇಬೇಕು. ನೋಡ್ತಾ ಇರ್ಬೋದು, ಕಾಯಿಲ್ ಲೈಕ್ ಮಾಡೋದೇನೋ ದೊಡ್ಡದು ಹಾಗೆ ಹೀಗೆ ಅಂತ ಅಂದ್ಕೊಳೋದ್ರ ಬದಲು ಕಲೆಕ್ಷನ್ನು ಸಹ ಒಂದು ಕಡೆಯಿಂದ ಒಂದು ಕಡೆಗೆ ಕಲೆಕ್ಷನ್ ಹಾಕ್ಕೊತಾ ಬಂದೆ. 3 ಸ್ಪೀಡ್ ಬರುತ್ತೆ. 3 ಸ್ಪೀಡು ಅಂತಂದರೆ ಅದರಲ್ಲಿ 3 ವೈರ್ ಬರೋದು. ಆದರೆ ನಾರ್ಮಲ್ ಸ್ಪೀಡು ಅದನ್ನು ಸಹ ಒಂದು ಕಡೆಯಿಂದ ಒಂದು ಕಡೆಗೆ ಎಲ್ಲ ಕಲೆಕ್ಷನ್ ಹಾಕ್ಕೊಂಡು ಮುಗಿಸ್ಕೊತ ಬಂದೆ. ಕೆಲಸನೂ ಮುಗೀತು. ಮುಗಿದಾದ್ಮೇಲೆ ಇನ್ನೇನು ನೆಕ್ಸ್ಟು ಕಂಟಿನ್ಯೂಟಿ ಚೆಕ್ ಮಾಡೋದು. ಚೆಕ್ ಮಾಡಾದಮೇಲೆ ಶಲಾಕನ ಹಾಕಿದೆ. ಹಾಕಿ ಆದಮೇಲೆ ಶಲಾಕ್ ಹಾಕಿದ್ಮೇಲೆ ಬೆಳಗ್ಗೆನೇ ಅಷ್ಟೊತ್ತಿಗೆ ತೊಗೊಂಡೋಗ್ತೀನಿ ಅಂದ್ರಲ್ಲ ಕಸ್ಟಮರು, ಅದಕ್ಕೆ ಹಾಟ್ ಬ್ಲೋಯರಲ್ಲಿ ಹೀಟ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.